ನಮಸ್ಕಾರ ವೀಕ್ಷಕರೇ. ನಾನು ಸುಮಾರು ಸತಿ ನಾನು ಸಾಮಾನ್ಯವಾಗಿ ನಿಮ್ಮ ಜೊತೆ ಸುಮಾರು ಸತಿ ವಾಟ್ಸಪ್ಪಲ್ಲಿ ಏನಾದರೂ ಒಂದು ಬರವಣಿಗೆ ಮುಖಾಂತರ ಏನಾದರೂ ಒಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ದಿನ ಆಗ್ತಾ ಒಂದು ಎಚ್ಚರಿಕೆ ಅಂತ ಏನಾಯಿತು, ಒಂದು ಫೈನಲ್ ವಾರ್ನಿಂಗ್ ಅಂತಲೋ ಒಂದು ಎಚ್ಚರಿಕೆ ಅಂತಲೋ ಸಾಮಾನ್ಯವಾಗಿ ಅದನ್ನು ಇದು ಮಾಡ್ತಿರ್ತೇನೆ. ಹಾಗಾಗಿ ಇಲ್ಲಿ ವಿಚಾರಗಳು ಏನು ಅಂತಂದರೆ, ನನ್ನ ವಿಚಾರಗಳು ನಿಮಗೆ ಎಷ್ಟೋ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಗ್ಗೆ ಪ್ರಶ್ನೆ ಕೇಳಿ ಅಂತ ಹೇಳ್ತೀವಿ, ಆದರೆ ನೀವು ಯಾರೂ ಪ್ರಶ್ನೆ ಕೇಳಲ್ಲ. ಪ್ರಶ್ನೆ ಕೇಳಿದವರು ಸಹ ನಾನು ಕೆಲವು ವಿಚಾರಗಳನ್ನು ನಾನೇ ನಿಮ್ಮ ಮುಂದೆ ಇಡ್ತಾ ಬರ್ತಾ ಇರ್ತೀನಿ. ಎಷ್ಟೋ ವಿಚಾರಗಳನ್ನು ನಾನೇ ಬೆಳಕಿಗೆ ತಂದು ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇರ್ತೀನಿ. ಅದು ನಾನು ನಿಮಗೇನು ಹೇಳಿದೆ ಹಿಂದೆ ಒಂದು 11, 12 ಅಂತ ಎಷ್ಟೈತಾದರೂ ಅದು ಹಂಗೇ ಇದ್ದಿದ್ದು, ಅದು ಬೇರೆ ವಿಚಾರ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳು ಇದಿದೆ ಏನು ಅಂತಂದರೆ, ನನ್ನ ಒಂದು ವಿಚಾರದಲ್ಲಿ ಅಂತಲ್ಲ, ಪ್ರಪಂಚದೆಲ್ಲವೂ ಗೌಪ್ಯವಾಗಿದ್ದಂತಹದ್ದು, ಎಲ್ಲವೂ ಗೌಪ್ಯವಾಗಿದ್ದದ್ದು. ನಾನು ಇಲ್ಲಿ ಎಷ್ಟೋ ವಿಚಾರಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತೀನಿ. ಆದರೆ ನಿಮ್ಮ ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಸಾಮಾಜಿಕವಾಗಿ ಪ್ರಾಪಂಚಿಕವಾಗಿ ಹೇಳಬೇಕು ಅಂತಂದರೆ, ನಾನು ಜನರ ಒಳ ಮನಸ್ಸಿನ ಅಂತರಾಳದಲ್ಲಿರುವಂತಹ ಹಲವು ವಿಚಾರಗಳಿಗೆ ನನ್ನ ಬೆಂಬಲ ಅಂತೂ ಇಲ್ಲ ವೀಕ್ಷಕರೇ. ನನ್ನ ಬೆಂಬಲ 100ಕ್ಕೆ 100% ಇಲ್ಲ. ಇಲ್ಲಿ ವಿಚಾರಗಳು ಬೇರೆ ಇದೆ. ಬೇರೆ ವಿಚಾರಗಳಲ್ಲಿ ನಾನು ಹೇಳಬಹುದು, ಆದಷ್ಟು ಸ್ವಲ್ಪ ಸತ್ಯಾಸತ್ಯತೆ ನಿಮ್ಮ ಮುಂದೆ ಇಟ್ಟು ನೀವು ಅದನ್ನು ವಿಶ್ಲೇಷಿಸಿ ಪರಿಶೀಲಿಸಿ ಅದನ್ನು ಇದ್ದರೆ ಅದನ್ನು ಇದು ಮಾಡಿಕೊಳ್ಳಿ ಅನ್ನೋದು ಅಂತ ನಮ್ಮ ಇದಷ್ಟೇ. ಆದರೆ ನೀವೇನು ಕೇಳಿಲ್ಲ. ಆದರೆ ನಾವು ಸ್ವಲ್ಪ ಹೇಳ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಆದರೆ ಇಲ್ಲಿರುವಂತಹ ಪ್ರಾಪಂಚಿಕ ಒಳ ವಿಚಾರಗಳು, ಮನುಷ್ಯನ ಒಳ ವಿಚಾರಗಳು ಏನಿದೆ, ಅದ್ಯಾವುದಕ್ಕೂ ನಮಗೆ ಒಳ ವಿಚಾರಗಳಿಗೂ ನಮಗೂ ಸಂಬಂಧ ಇಲ್ಲ. ಮತ್ತು ಅದಕ್ಕೂ ನಾವು ಬೆಂಬಲನೂ ನಮ್ಮದು ಇಲ್ಲ. ನಾವೆಲ್ಲ ಅದರದ್ದು ಇದರಾಗಿ ಇರುವಂಥದ್ದು. ಮತ್ತು ನಮಗೆ ಬಂದಿರುವಂತಹ ಏನಿದೆ ಈಗ ಊಹಾಪೋಹಗಳು ಅಥವಾ ಒಂದು ವಿಚಾರಗಳು ದೊಡ್ಡ ಮಟ್ಟಿಗಿದೆ. ಅದೇ ನಮ್ದು ಯಾವುದು ಅದರಲ್ಲಿ ಇಲ್ಲ ವೀಕ್ಷಕರೇ. ಇದ್ದಿದ್ರೆ ನಾನು ಇಲ್ಲಿ ತನಕ ಕೂರಕ್ಕಾಗ್ತಿರಲಿಲ್ಲ. ನಮಗೆ ನಮ್ಮೊಳಗೆ ಬೆಂಬಲ ಸಿಗ್ತಿರಲಿಲ್ಲ. ನಾ ಇಲ್ಲಿವರೆಗೆ ಕೂರಕ್ಕಾಗ್ತಿರಲಿಲ್ಲ. ಅಚಾತುರ್ಯ ಅನ್ನೋದೇನಿದೆ, ಅಚಾತುರ್ಯ ಅನ್ನೋದು ಇದೆ. ಅದನ್ನು ನಾವು ಈಗಲೂ ಸಹ ಎಚ್ಚರಿಸ್ತಾ ಇರ್ತೀವಿ. ಏನು ಗೊತ್ತಿಲ್ಲದಿದ್ದಾಗ ಒಂದು ಕರ್ಕೊಂಡೋದಂತಹ ಪ್ರಪಂಚ ಬೇರೆ, ಒಂದು ವಿಚಾರಗಳಲ್ಲಿ ಅಚಾತುರ್ಯ ಅನ್ನೋದು ನಡೀತದೆ ಅಂತದೆ ಅರಿವು ಬಂದ ಮೇಲೂ ನಡೀತಿರೋಂಥ ವಿಚಾರಗಳು ಬೇರೆ. ಆದರೆ ಅದಕ್ಕೆ ನಮಗೂ ಸಂಬಂಧಗಳಿರಲ್ಲ. ಪ್ರಪಂಚದಲ್ಲಿ ಗೌಪ್ಯವಾಗಿದ್ದಿದ್ದು ಪ್ರಸ್ತುತ ಅಥವಾ ಒಂದು ಪ್ರಪಂಚಕ್ಕೆ ತೆರೆದಿಟ್ಟುಕೊಂಡಾಗ ಅನೇಕ ವಿಚಾರಗಳು ಅದರಿಂದ ಎಚ್ಚೆತ್ತುಕೊಳ್ಳಬೇಕು ಮನುಷ್ಯ ಜೀವಿ ಅನ್ನೋದು. ಹಾಗಾಗಿ ಅನೇಕ ವಿಚಾರಗಳಲ್ಲಿ ನನ್ನ ಬೆಂಬಲ ಇಲ್ಲ. ಅದು ವಿಚಾರಗಳಲ್ಲಿ ಅವರವರ ಒಂದು ಇದಕ್ಕೆ ಬಿಟ್ಟಂಥದ್ದು. ಅದು ನನ್ನ ಇದಕ್ಕೆ ಯಾವುದಕ್ಕೂ ಸಂಬಂಧಗಳಿಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ಅನೇಕ ವಿಚಾರಗಳು, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇಲ್ಲಿ ನಾನು ಎಷ್ಟು ಸತಿ ನಿಮ್ಮ ಹತ್ರ ಬ್ಲೂ ಫಿಲಮ್ ಬಗ್ಗೆ ಮಾತಾಡಿದ್ದೀನಿ, ನನಗೆ ಗೊತ್ತಿರೋರ ಹತ್ರ ಮಾತಾಡ್ತೀನಿ. ಇದಕ್ಕಿಂತ ಹಿಂದೆನೂ ಸಮೇತ ನಾನು ಯೂಟ್ಯೂಬಲ್ಲಿ ಮಾತಾಡೋಕ್ಕಿಂತ ಮುಂಚೆ, ವಾಟ್ಸಪ್ಪಲ್ಲಿ ಇರೋಕ್ಕಿಂತ ಮುಂಚೆ ಹಿಂದೆನೂ ಸಮೇತ ನಾನು ಹೇಳ್ತಾ ಇರ್ತೀನಿ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀನಿ ನಾನು ಆದಷ್ಟು. ಹಾಗಾಗಿ ಈ ಬ್ಲೂ ಫಿಲಮ್ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಸಾಮಾನ್ಯವಾಗಿ ಮಾತಾಡ್ತಾರೆ ಬ್ಲೂ ಫಿಲಮ್ ಅಂತ ಮಾತಾಡ್ಬೋದು. ಅಲ್ಲಿ ಬರ್ತಾರೋ ಒಂದು ಕಂಟೆಂಟ್ಗಳು ಯಾರೂ ಮಾತಾಡೋಲ್ಲ. ಫಾದರ್, ಮದರ್, ಬ್ರದರ್, ಸಿಸ್ಟರ್ ಅಂತೆಲ್ಲ ಒಂದು ಸಂಬಂಧಗಳನ್ನ ಹಾಕಿ ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ವೀಕ್ಷಕರು. ಯಾರೂ ಮಾತಾಡೋದಿಲ್ಲ. ಸ್ನೇಹಿತರು ಸಮೇತ ಮಾತಾಡೋದಿಲ್ಲ. ಅದನ್ನು ನೋಡೋದಿಲ್ಲ. ಅದೇನೆ ಪ್ರಪಂಚದಲ್ಲಿ ಮುಕ್ಕಾಲು ಭಾಗ ಯಾರೆಲ್ಲ ನೋಡ್ತಾರೆ ಇಂಥ ಕಂಟೆಂಟೇ ನೋಡೋದು. ಬ್ಲೂ ಫಿಲಮ್ ಅಂತ ಹೇಳಿದ್ರೆ ಓಪನ್ ಆದಂಗೆ ಬರೋದು ಇಂಥ ಟೈಟಲ್ಗಳೇ. ನೋಡೋರೆಲ್ಲ ಇಂಥದನ್ನೇ ವೀಕ್ಷಣೆ ಮಾಡ್ತಿರೋದು. ಆದರೆ ಯಾರಾದರೂ ಹೇಳ್ತಿದ್ದಾರಾ? ಯಾರೂ ಹೇಳ್ತಿಲ್ಲ. ಹಾಗೆ ಗೌಪ್ಯವಾಗಿಯೇ ಇದೆ. ಹಾಗಾಗಿ ಈ ಗೌಪ್ಯವಾಗಿರೋದ್ರಲ್ಲಿ ಏನಾದರೂ ಇದೆಯಾ? ಎಲ್ಲ ಅವ್ರ ಪಾಡಿಗೆ ಅವರವರು ಓಡಾಡ್ತಿದ್ದಾರೆ. ಯಾರು ಯಾವ ವಿಡಿಯೋ ನೋಡಿದಾರೆ ಅಂತ ಗೊತ್ತಿಲ್ಲ. ಮದರ್ ನೋಡಿದಾರೋ, ಫಾದರ್ ನೋಡಿದಾರೋ, ಬ್ರದರ್, ಸಿಸ್ಟರ್, ಈ ಥರ ಯಾವುದದು ಯಾವ ಕಂಟೆಂಟ್, ಅದು ಯಾವ ಇದನ್ನ ಟೈಟಲ್ನ ವೀಕ್ಷಣೆ ಮಾಡ್ತಾರೆ, ಯಾವುದು ಖುಷಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವ್ಯೂಸ್ಗಳು ಮಿಲಿಯನ್ ಗಟ್ಟಲೆನೋ ಗಟ್ಟಲೆ ಆಗ್ತಾಯಿದೆ. ಯಾಕೆಂದರೆ ನಾವು ಅದನ್ನು ಇದು ಮಾಡಿದಾಗಲೇ ನಾವು ಹೇಳೋಕ್ಕೆ ಸಾಧ್ಯ ವೀಕ್ಷಕರೇ. ನಾನು ಅದನ್ನು ಇದು ಮಾಡಿಲ್ಲ ಅಂತಂದರೆ ನಿಮ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ಈ ಥರ ಆರೋಪಗಳು ಇರುತ್ತೆ. ಹಾಗಾಗಿ ಅಂಥ ಇದರಲ್ಲಿ ನಾವು ಅದು ನೋಡಿದಾಗಲೇ ನಮಗಲ್ಲಿ ಇದಾದಾಗಲೇ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಆದರೆ ನಾನು ಸುಮ್ಮನೆ ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿ. ಮತ್ತು ಅದರಲ್ಲಿ ತಪ್ಪುಗಳು ಅನ್ನೋದು ಇದ್ದೇ ಇದೆ ವೀಕ್ಷಕರೇ. ಅಂದರೆ ಅದಕ್ಕೆ ಆದಂತಹ ಪಾಪಗಳು ಅಥವಾ ಶಿಕ್ಷೆಗಳು ಅಥವಾ ಕಂಟೆಂಟ್ ಇದೇನಿದೆ ಟೈಟಲ್ ಜಸ್ಟ್ ಓಪನ್ ಮಾಡಿದ್ರೆ ನೋಡಿದ್ರೂ ಸಾಕು, ಅದರಲ್ಲೂ ಸಹ ಮನುಷ್ಯನಿಗೆ ಅವನದೇ ಆದಂತಹ ಪಾಪಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಈ ಸಂಬಂಧಗಳನ್ನ ನೋಡ್ತಾರಲ್ಲ, ಅದರಲ್ಲೂ ಸಹ ಅಂಥ ಪಾಪಗಳು ಆ್ಯಡ್ ಆಗುತ್ತೆ. ಇದನ್ನು ಯಾರಾದರೂ ಹೇಳ್ತಾರಾ? ಹೇಳೋದಿಲ್ಲ. ಅದಂಗೆ ಗೌಪ್ಯವಾಗಿ ಉಳಿದಿದೆ. ಇಂಥ ಗೌಪ್ಯವಾಗಿ ಉಳಿದಿರೋದು ಗೌಪ್ಯವಾಗಿ ಇದೆ.
ಬೆಳಕಿಗೆ ಬಂದಾಗ ಬೆಳಕಿಗೆ ಬಂದಿದೆ. ಆದರೆ ನೀವು ಹೆಚ್ಚು ಪರ್ಸೆಂಟು ನನ್ನನ್ನು ನೋಡ್ತೀರಲ್ವ, ನನ್ನನ್ನು ನೋಡೋಕ್ಕಿಂತ ಹಿಂದೆನೂ ನನ್ನನ್ನು ನೋಡಿದವರು ಇದ್ದಾರೆ, ನನ್ನ ಜೊತೆ ಮಾತಾಡಿದವರೆಲ್ಲ ಇದ್ದಾರೆ. ನಮ್ಮ ವಿಚಾರದಲ್ಲಿ ಅವರಿಗೆ ಗೊತ್ತಿರುವಂಥದ್ದು ಇದೆ. ನಾವು ಯಾವುದೇ ರೀತಿಲೂ ನೀವು ನೋಡ್ದಂಗೆ ಇರೋಲ್ಲ, ನೀವೆಲ್ಲೋ ಇದು ಮಾಡ್ದಂಗೆ ಹೇಳಿದ ಕೇಳಿಕೆ ಹಂಗೆ ಇರೋಲ್ಲ. ಹಾಗಾಗಿ ನೀವು ಏನೇ ಅನುಕರಣೆ ಏನೇ ಫಾಲೋ ಮಾಡ್ತಿದ್ದೀರೋ, ಒಂದು ಮಾಸ್ ಏನಿದೆ ಪ್ರಪಂಚ, ಈ ಜನ ಯುವ ಪೀಳಿಗೆಗೆ ಹೇಳ್ತಿರೋದು, ಈ ಜನ ನೋಡಿ ಅನುಕರಣೆ ಮಾಡ್ತಿದ್ದೀರಾ ಅಥವಾ ಜನ ನೋಡಿ ಅನುಸರಿಸ್ತಿದ್ದೀರಾ ಅನ್ನೋದು ನಮ್ಮ ಒಂದು ಇದಷ್ಟೇ ಹೊರತು, ಆದರೆ ನಮಗೆ ಆದಂಥದ್ದು ತಳಕು ಹಾಕ್ಕೊಂಡಿದೆ. ಆದರೆ ನಾನು ಯಾವುದರಿಂದ ನಾನು ನುಳ್ಚ್ಕೊಳಕ್ಕೆ ಹೋಗ್ತಿಲ್ಲ ಅಲ್ವಾ. ಇರೋದನ್ನ ಇಷ್ಟು ಹೇಳ್ತಿದ್ದೀವಿ, ಎಲ್ಲದಕ್ಕೂ ಲೆಕ್ಕಾಚಾರ ಇರುತ್ತೆ. ಹೇಗೆ ಒಂದು ಕೋರ್ಟಲ್ಲಿ ಕಾನೂನಲ್ಲಿ ಒಂದೊಂದು ಇದಕ್ಕೂ ಸೆಕ್ಷನ್ ಅಂತ ಆಗಿ 5-10 ಕೇಸ್ಗಳು ಅಥವಾ 5-10 ಇದಾಗಿ ಸ್ಟಾರ್ಟ್ ಆಗುತ್ತೆ. ಹಂಗೆ ಲೆಕ್ಕಾಚಾರ ಅನ್ನೋದಿರುತ್ತೆ, ಪಾಪಗಳಿಗೆ ಲೆಕ್ಕಾಚಾರ ಅನ್ನೋದಿರುತ್ತೆ. ಹಾಗಾಗಿ ನಮ್ಮ ಒಂದು ಲೆಕ್ಕಾಚಾರಗಳಲ್ಲಿ ನಾವೇನು ಪಟ್ಟಿದ್ದೀವಿ, ಏನು ಇದು ಮಾಡಿದ್ದೀವಿ ಅನ್ನೋದನ್ನ ನಾನು ಪಕ್ವವಾಗಿದ್ದೀನಿ. ಹಾಗಾಗಿ ನಾನು ಪಕ್ವವಾಗಿರೋದ್ರಿಂದ ಸ್ಥಿರವಾಗಿ ನಾನು ಕೂತ್ಕೊಂಡಿರೋದು. ಫಸ್ಟ್ ವೀಡಿಯೋದಲ್ಲಿ ಏನು ಹೇಳಿದೆ, ಅದು ನನ್ನ ಪರಿಚಯ ಅಂತ ಬೆಸ್ಟ್ ವಿಡಿಯೋ ಇದಾಗಿದೆ. ಅದನ್ನು ನೋಡಿ ಬೇರೆ ಎಲ್ಲರ ಲೈಫ್ ಸ್ಟೈಲ್ಗಿಂತ ನಮ್ಮದು ಲೈಫ್ ಡಿಫ್ರೆಂಟ್. ಒಂದೇ ಥರನೇ ಯಾವತ್ತೂ ಇದರಲ್ಲಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏರುಪೇರು ಹೆಂಗಿರುತ್ತೋ ನಮ್ಗೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ ಏರುಪೇರುಗಳಲ್ಲಿ. ಹಾಗಾಗಿ ಈ ಒಂದು ನಿಮ್ಮ ಒಳಾಂತರಗಳ ವಿಚಾರಗಳಿಗೆ ನಮ್ಮ ಒಂದು ಬೆಂಬಲ ಇಲ್ಲ ವೀಕ್ಷಕರೇ. ನಾನು ಯಾವುದಕ್ಕೂ ಬೆಂಬಲಿಸೋಕ್ಕೆ ಬಂದಿರೋನಲ್ಲ. ಅದರ ನಂದು ಇದು ನಿಮಗೆ ಅರ್ಥ ಆಗಿರುತ್ತಲ್ವ, ಇಷ್ಟು ಇದರಲ್ಲಿ ಇದು ಮಾಡ್ತಿರ್ತೀನಿ ಅಂತ ಹೇಳಿದ್ರೆ ಅದೇನೇನು ಅಂತ ನಿಮಗೆ ಹಂಗೆ ಅರ್ಥ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಅರ್ಥ ಆಗಿರ್ಬೋದು. ಇನ್ನು 3-4 ವರ್ಷಗಳಲ್ಲಿ ವೀಕ್ಷಣೆ ಮಾಡಿರ್ತೀರ ಅಥವಾ ಸ್ಟೇಟಸ್ನ ಓದಿರ್ತೀರ, ಇಷ್ಟೊಂದು ನಿಮ್ಗೆ ಏನಾದರೂ ಅರ್ಥ ಆಗಿರ್ತದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನನ್ನ ಜೊತೆ ಇದಕ್ಕಿಂತ ಹಿಂದೆನೂ ಇದ್ರಿಗೆ ಗೊತ್ತಿದೆ ಏನು ವಿಚಾರ ಏನು ಅಂತ. ಹಾಗಾಗಿ ಎಚ್ಚೆತ್ಕೊಳ್ಳಿದ್ದಾರೆ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ ವೀಕ್ಷಕರೇ. ಆದರೆ ನಮ್ಮನ್ನು ನೋಡಿದರೆ, ನಮ್ಮ ಹಿಂದೆ ನೋಡಿದವರಿಗೆ ಯಾರಿಗೂ ಸಮೇತ ನಮ್ಮ ಇದೇ ಬೇರೆ, ನಮ್ಮನ್ನ ಯಾರು ನಾವಿರೋದೇ ಬೇರೆ. ನಮ್ಮನ್ನ ಎಷ್ಟೋ ಇದರಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಪ್ರಮೋಟ್ ಮಾಡ್ತಾ ಇರ್ತಾರೆ, ಯಾರೋ ಪ್ರಚೋದನೆಗೊಳಿಸ್ತಿರ್ತಾರೆ ಇನ್ಯಾರೋ ವಿಚಾರಗಳಲ್ಲಿ ಅಂತ ಹೇಳ್ತಾ ಇರೋದು ಏನಿದೆ. ಹಾಗಾಗಿ ಯಾರೋ ಪ್ರಚೋದನೆ ಮಾಡ್ತಿರ್ತಾರೆ, ಯಾರೋ ಇದು ಮಾಡ್ತಾರೆ. ಇದು ಪ್ರಾಪಂಚಿಕವಾಗಿ ಹೊಂದಿರುವಂಥದ್ದು. ಇದು ನಾನು ಹುಟ್ಟಿಲ್ದೋದ್ರು ಇರುವಂಥದ್ದು, ನಾನು ಹುಟ್ಟಿದ್ರು ಇರುವಂಥದ್ದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಅನಿಸುತ್ತೆ ತುಂಬ ಪ್ರಕಾರ ಏನು ಹೇಳ್ತೀನಿ ಅಂತಂದರೆ, ನಾನು ಹುಟ್ಟಬಾರ್ದಾಗಿತ್ತು ಅಂತಲೇ ಅನ್ನೋದು. ಈ ಪ್ರಪಂಚದಲ್ಲಿ ನಾನು ಹುಟ್ಟಬಾರ್ದಾಗಿತ್ತು, ಅಪ್ಪಿ ಹುಟ್ಟಿದ್ದೀವಿ, ಬರ್ತ್ ಆಗಿದೆ. ಆದರೆ ನಮಗೆ ಅಂದ್ಕೊಂಡಿದ್ಬೇಕಾದ್ರೆ ನಾನು ಹುಟ್ಟಿಲ್ದವರು ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಒಂದು ಇದು ನನ್ನ ಒಂದು ಇದು. ಆದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ನಮ್ಮ ವಿಚಾರಗಳಲ್ಲಿ ನೀವು ಒಂದು 3-4 ವರ್ಷ ನೋಡಿದ್ರೂ ನಮ್ಮ ವಿಚಾರಗಳಲ್ಲಿ ಅದ್ಯಾವುದೂ ಇಲ್ಲ. ನಾನು ಈ ಹಿಂದೆ ಸಿಕ್ಕಿದ್ರು ನನ್ನ ವಿಚಾರಗಳಲ್ಲಿ ಅದಿಲ್ಲ. ಅದಿದ್ದರೂ ನಾನು ಓಪನ್ ಅಪ್ ಆಗಿ ಇರುವಂಥದ್ದು ನನ್ನ ದಿನಗಳಲ್ಲಿ, ನನ್ನ ಇಷ್ಟು ದಿನಗಳಲ್ಲಿ ನನ್ನ ಶಾಲಾ ಕಾಲೇಜು ದಿನಗಳನ್ನು ಸಮೇತ ವೀಕ್ಷಣೆ ಮಾಡಿ ಯಾರ್ದಿದ್ದರೆ ತಿಳ್ಕೊಳ್ಳಿ ಅಂತಲೂ ಸಹ ನಿಮ್ಮ ಹತ್ರ ಹೇಳಿದ್ದೀನಿ. ನಮ್ಮ ಹತ್ರ ಏನಕ್ಕೆ ಅಂತಂದರೆ ಯಾವುದು ಇದಿರಬಾರ್ದು, ಎಲ್ಲನೂ ಇದಾಗ್ತಾ ಇರಬೇಕು, ಬೆಳಕಿಗೆ ಬರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ನಮಗೆ ನಾನು ಗುರೂಜಿನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ನನಗೇನೂ ಅಲ್ಲ. ನಾನು ಆ್ಯಕ್ಚುಲಿ ನೋಡೋ ವೀಕ್ಷಣೆ ಮಾಡ್ತಿದ್ದಾರೆ 3 ಜನ 4 ಜನ ಅಂತಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇರೋದಲ್ವ. ಒಂದಿಬ್ಬರು ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಒಬ್ಬ ನೋಡ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಅರ್ಥ ಇರುತ್ತೆ. ಏನು ಅಂತ ಅರ್ಥ ಏನು ಅನ್ನೋದು ಗೊತ್ತಾಗದಿರುವಂತಹ ಒಂದು ಅರ್ಥ, ಅದು ಅಪಾರ್ಥ ಆಗಬಾರ್ದಷ್ಟೇ. ಏನಾದರೂ ಒಂದು ವಿಚಾರಗಳಿರುತ್ತೆ. ಹಾಗಾಗಿ ಎಷ್ಟೋ ವಿಚಾರಗಳು ಈಗಲೂ ಗೌಪ್ಯವಾಗಿ ಇರುವಂಥದ್ದು. ಬ್ಲೂ ಫಿಲಮ್ ಬಗ್ಗೆ ಏನು ಎಕ್ಸಾಂಪಲ್ ತೊಗೊಂಡ್ರೆ, ಯಾರ್ಯಾವ್ದು ನೋಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಬರೋ ಥರ ಕಂಟೆಂಟ್ಗಳನ್ನು ಅದೇ ಕಂಟೆಂಟ್ಗಳು ಎಲ್ಲ ಅದನ್ನೇ ವೀಕ್ಷಣೆ ಮಾಡ್ತಾರೆ. ಯಾರಾದರೂ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಲ್ಲ. ಅದಕ್ಕೆ ಅದೇ ಆದಂತಹ ಪಾಪಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ನೋಡಿದಂಥದ್ರೂ ಮನುಷ್ಯನಿಗೆ ಅವನ ಪಾಪಗಳ ಒಂದು ಮೂಟೆ ಒತ್ಕೊಳ್ತಾ ಇರ್ತಾನೆ. ಇದನ್ನು ಯಾರಾದರೂ ಹೇಳೋದು ಇಲ್ಲ. ಈ ಗೌಪ್ಯವಾಗಿರೋದ್ರಿಂದ, ಗೌಪ್ಯವಾಗಿರೋದು ಹೊರ ಬಂದಾಗ ಅದನ್ನು ನೋಡಿ ಎಚ್ಚೆತ್ಕೊಳ್ಬೇಕು. ಹಾಗಾಗಿ ನಾನು ಹೇಳ್ತೀನಿ ಅಂದರೆ, ನಾನು ಓದೋ ವಿಡಿಯೋದಲ್ಲಿ ಅಷ್ಟೇ ಹೇಳಿದ್ದು, ನನ್ನ ಹಿಂದೆ ಏನಿದೆ ಪ್ರಸ್ತುತ ಅನ್ನೋದು ಬಿಟ್ಟು ನಮಗೇನು ಗೊತ್ತಿಲ್ಲ. ಆಗ ತುಂಬ ಚೆನ್ನಾಗಿದ್ದಂಥ ಟೈಮ್ ಅದು. ಆಗ ಕೇಳಿ ನೋಡಿ, ಆಗ ನಿಮಗೆ ಅದು ಇತ್ತು ಅಂತ ಹೇಳಿದ್ರೆ, ಆಗಕ್ಕೂ ಒಂದು ಸಮಯ ನಂತರನೂ ಏನು ಅಂತ ಹೇಳಿದ್ರೆ, ಆದರೆ ಏನು ಅಂತ ಹೇಳಿದ್ರೆ, ಏನಿದಾದರೂ ನಾನು ಸುಮ್ಮನೆ ಇದ್ದೀನಿ. ಏನಕ್ಕೆ ಅಂತಂದರೆ ಬೇಕು, ಅದೆಲ್ಲವೂ ಬೇಕು. ನನ್ನ ಬಗ್ಗೆ ತಿಳ್ಕೊಳ್ಳಿ, ನಾನೇ ಹೇಳ್ತೀನಿ, ನಾನೇ ಸುಮ್ಮನೆ ನಾನೇ ಹುಡುಕ್ತೀನಿ ಅಂತ ಹೇಳ್ತೀನಿ, ಬೇಕು.
ನಾನು ಇರೋದನ್ನ ಹೇಳೋಕ್ಕೆ ಬಂದಿರೋದು, ಸತ್ಯ ಹೇಳೋಕ್ಕೆ ಆದಷ್ಟು ಬಂದಿರೋದು. ಯಾರೋ ಬೇರೆಯವ್ರ ಬಗ್ಗೆ ಹೇಳ್ಬಿಟ್ಟು ನಾನು ಸ್ವಾತಂತ್ರ್ಯ ಕೂತ್ಕೊಳ್ಳೋದು, ನಾನು ಫೋರ್ಸ್ ಕೊಡೋದು, ಇದ್ಯಾವುದು ನಾನು ಮಾಡ್ತಿಲ್ಲ. ನಮ್ಮ ಬಗ್ಗೆ ನಾವೆಲ್ಲನೂ ಹೇಳಿ ಇನ್ನೊಬ್ಬರ ಬಗ್ಗೆ ನಾನೇನು ಮಾತಾಡಲ್ಲ, ಪ್ರಾಪಂಚಿಕವಾಗಿ ಮಾತಾಡ್ತೀನಿ ಅಷ್ಟೇ. ಇನ್ನೊಬ್ಬರ ಬಗ್ಗೆ ನಮಗೆ ಏನಷ್ಟು ಅರಿವಿಲ್ಲ. ನನಗಿರೋದು 3-4 ಜನ ಫ್ರೆಂಡ್ಸ್ಗಳು ಬಿಟ್ಟರೆ ಇನ್ನು ಪ್ರಾಪಂಚಿಕವಾಗಿ ನನಗೆ ನಾನು ತೋರಿಸ್ಕೊಳ್ಳೋಕ್ಕೂ ಜನಗಳಿಗೆ ಇಷ್ಟಪಡಲ್ಲ, ಸಾರ್ವಜನಿಕ ಪ್ರದೇಶಗಳಲ್ಲೂ ಇರೋಕ್ಕೆ ಇಷ್ಟಪಡಲ್ಲ. ಆದರೆ ಮದುವೆ ಅನ್ನೋದಾಗಿದೆ, ಅದು ಸಮೇತ ಯಾರೋ ದೊಡ್ಡವರು ಅಂತ ಹೇಳ್ತಾರಲ್ಲ, ಹಿರಿಯರು, ಗುರುಗಳು, ಹೀಗೆ ಒಂದು ಇದರಿಂದ ಆಯ್ತದು. ಆದರೆ ನಾವು ಅದನ್ನು ಒಂದು ಅಚಾತುರ್ಯದಲ್ಲಿ ನಡೆದಂಥದ್ದು ಮದುವೆ ಸಹ. ಹಾಗಾಗಿ ಎಲ್ಲ ನಡೀತಾ ಇರ್ತದೆ. ನಾವು ಎಚ್ಚೆತ್ಕೊಳ್ತಾ ಹೋಗ್ಬೇಕು ಹೊರತು ಪ್ರಪಂಚ ನೋಡಿ ಮರಳಾಗಬಾರ್ದು, ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ಹೇಳೋದು. ಇನ್ನೇನೂ ಇಲ್ಲ. ಪ್ರಪಂಚ ನೋಡಿ ನಾನು ಸಹ ಇದಾಗ್ತೀನಿ. ಅದು ನಾನು ನಿಮ್ಗೆ ಹೇಳ್ತಾ ಹೋಗ್ತಿದ್ರೆ ನಾನು ಸಹ ಇದಾಗ್ತೀನಿ, ಏನಪ್ಪ ಮರಳಾಗ್ತೀನಿ, ಏನು ವಿಚಾರ ಅಂತ. ಆದರೆ ನಮಗೆ ಏನು ಇಲ್ಲದೆ ನಾವು ಅದನ್ನು ಅನುಭವಿಸಿ ತುಂಬ ದೊಡ್ಡ ಮಟ್ಟಿಗೆ ನಾನು ಅನುಭವಿಸ್ತಿದ್ದೀನಿ. ನಾನು ಅದನ್ನು ತುಂಬ ನಾವು ಇದು ಮಾಡೋದಕ್ಕಿಂತ ಹೆಚ್ಚು ಶಿಕ್ಷೆಗೆ ಒಳಪಟ್ಟಿದ್ದೀನಿ. ಅಥವಾ ಯಾರು ಶಿಕ್ಷೆ ಕೊಡಬೇಕು ಅಂತಿಲ್ಲ ನನಗೆ. ನನ್ನ ಲೈಫೇ ಬೇರೆ, ನನ್ನ ಲೈಫು ಅಥವಾ ನನ್ನ ಜೀವನನೇ ನನಗೊಂದಿದು. ನನಗೇನು ಜೈಲು ಅದು ಇದು ಅಂತಿಲ್ಲ. ನನ್ನ ಈ ಭೂಮಿಯಲ್ಲಿ ಇದ್ದೀನಲ್ವ, ಇದೇ ನನಗೆ ಜೈಲು. ಹಾಗಾಗಿ ಈ ವಿಚಾರಗಳಲ್ಲಿ ಈ ಥರ ವೀಕ್ಷಕರೇ ನಿಮಗೆ ಒಂದು ಇದು ಹೇಳಬೇಕಾಗಿತ್ತು, ಒಂದು ಸಣ್ಣದಾಗಿ ಅದನ್ನೇ ಹೇಳಿದ್ದು. ನಾನು ಪ್ರತಿ ಸತಿನೂ ಎಚ್ಚರಿಕೆ ಅನ್ನೋದು ಏನಾದರೂ ಒಂದು ಇದಿರುತ್ತೆ, ಇದು ಮಾಡ್ತಾಯಿರ್ತೀನಿ ಬರಹದ ಮುಖಾಂತರ. ಆದರೆ ಇದರ ಮುಖಾಂತರ ನಿಮಗೆ ಹೇಳಿದಷ್ಟೇ. ಹಾಗಾಗಿ ನಿಮ್ಮ ಒಳ ಅಂತರಾಳ ವಿಚಾರಗಳು ಏನಿದೆ, ಪ್ರಾಪಂಚಿಕ ವಿಚಾರಗಳು, ಯುವ ಪೀಳಿಗೆಯೂ ಅರಿತುಕೊಳ್ಬೇಕು. ಅದಕ್ಕೆ ನಮ್ಮ ಬೆಂಬಲ ಅಂತೂ ಯಾವುದಕ್ಕೂ ಇಲ್ಲ ವೀಕ್ಷಕರೇ. ನಮ್ಮದೇನಿದೆ ಇಲ್ಲಿ ತೊಡಗ್ತೀವಿ. ನಾನು ಯಾರ ಪ್ರೀತಿನೂ ಪಡಿಬೇಕು ಅಂತ ನಾನು ಇಂಟ್ರೆಸ್ಟು ಇಲ್ಲ. ನನ್ನ ಜೊತೆ ನೀವು ಬಂತು ಅಂತ ಹೇಳಿದ್ರೆ, ನನ್ನ ಜೊತೆ ನೀವು ನೋಡ್ತು ಅಂತ ಹೇಳಿದ್ರೆ, ನಾನು ಸ್ವಲ್ಪ ಮಾತಾಡೋದು ಕೆಟ್ಟ ಭಾಷೆ ಅಂತೂ ಮಾತಾಡಲ್ಲ. ನಾನು ಮಾತಾಡೋ ಮಾತಲ್ಲಿ ಯಾರೂ ನನ್ನ ಇದು ಮಾಡಲ್ಲ. ಒಂದು ಜನಸಮೂಹ ಇದಾಗ್ತಾರೆ. ನನ್ನ ಜೊತೆ ಬಂದಿರುವಂತಹ ಕೆಲ ತುಂಬ ಆತ್ಮೀಯ ಸ್ನೇಹಿತರನ್ನ ಸಮೇತ ಅವರದ್ದೇ ಆದಂತಹ ಜೀವನದ ಉದ್ದೇಶ, ಗುರಿಗಳನ್ನ ಹೇಳಿ ಅವ್ರನ್ನ ಸಪ್ರೇಟ್ ಮಾಡಿಬಿಡ್ತೇನೆ. ನನ್ನ ಪಡೆ ನಾನು ಇರುವಂಥದ್ದು. ಹಾಗಾಗಿ ನನಗೆ ಆದಷ್ಟು ಯಾವುದ್ರ ಮೇಲೆ ನಾನು ಅಂತ ಸಮೇತ ಉಪಯೋಗಿಸಿದ್ದೀನಿ. ನನಗೆ ನಾನು ಅನ್ನೋದು ಇಲ್ಲ, ಅಸ್ತಿತ್ವವೂ ಇಲ್ಲ. ಪ್ರಪಂಚದಲ್ಲಿ ನಾನು ಅಂದ್ಕೊಂಡು ಜೀವಿಸಬೇಕು ಇದೆಲ್ಲ ಇದೆ. ನನಗೆ ಈ ಅಸ್ತಿತ್ವಗಳಿಲ್ಲ, ಇದೆಲ್ಲ ಇಟ್ಕೊಂಡು ಜೀವಿಸೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆದರೆ ವಿಧಿ ಅನ್ನೋದು ಏನಿದೆ ಅದ್ರ ಪ್ರಕಾರ ಇದು ಮಾಡ್ಕೊಳ್ಳೇಬೇಕು, ಬೆರೀಲೇಬೇಕು. ಹಾಗಾಗಿ ನೀವೇನು ಇದು ಮಾಡ್ತೀರಾ, ನೀವೊಂದು ಜನಗಳನ್ನ ನೋಡಿ, ಜನಗಳನ್ನ ಒಂದು ಸಂಪರ್ಕದಿಂದ ನೀವು ಇದಾಗ್ತಿದ್ದೀರೋ ಹೊರತು ನನ್ನಿಂದಂತೂ ಇದಾಗಿದ್ದಲ್ಲ. ಯಾಕೆಂದರೆ ನಾನು ಹುಟ್ಟಿದ್ರು ಅದೇ. ಆದರೆ ನಮಗೆ ಏನು ಇಲ್ಲದೆ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಬಂದಿದೆ. ಹಾಗಾಗಿ ನಾನು ಸಹ ನಿಮಗೆ ಹೇಳ್ತಿರೋದು ಏನು ಅಂತಂದರೆ, ನಾನು ಅರಿವಿಗೆ ಮೂಡಿಸ್ತೀನಿ, ಅರಿವಿಗೆ ಭ್ರಮೆಗೆ ಒಳಪಡಿಸ್ತಲ್ಲ, ಅರಿವಿಗೆ ತರುವಂಥದ್ದೇ ಕ್ರಿಯೆಗಳಾಗಬೇಕು ಹೊರತು ಇಲ್ಲೇನಿದೆಲ್ಲ. ಹಾಗಾಗಿ ನೀವು ಯಾರನ್ನ ಇದು ಮಾಡ್ತಿದ್ದೀರೋ, ಒಂದು ಜನಸಮೂಹ ಅಥವಾ ಒಂದು ಪ್ರಾಪಂಚಿಕ ವಿಚಾರಗಳನ್ನ ನೋಡಿ ಬೆರಗಾಗ್ತಿದ್ದೀರೋ ಹೊರತು ನಮ್ಮನ್ನಲ್ಲ. ನಮ್ಮ ಜೊತೆ ನೀವು ಇಲ್ಲೇ ಒಂದು ಸ್ವಲ್ಪ ದಿನ ನೋಡ್ತೀವಿ ಅಂತಂದರೆ 3-4 ವರ್ಷ ಏನಿದೆ ಅದು ಹಾಗೇ ಇರೋವಂಥದ್ದು. ನಮ್ಮನ್ನು ಅದು ಬಿಟ್ಟು ಹೊರತುಪಡಿಸಿ ಇದ್ದಿದ್ರೂ ನಮ್ಮ ಜೊತೆ ಅದೇ ಥರನೇ, ನಮ್ಮ ವಿಚಾರಗಳಲ್ಲಿ ಬೇರೆ ಥರ ವೀಕ್ಷಕರೇ. ಹಾಗಾಗಿ ನಮ್ಮನ್ನ ನೀವು ಇದು ಮಾಡಿದ್ದು ಅಂತಂದು ಏನೂ ಅಲ್ಲ. ಇದು ಹಿಂಗೆ ಬರ್ತಾ ಇದೆ, ಆದರೆ ನಮಗಿದೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಒಂದು ಇದನ್ನಷ್ಟೇ, ಇನ್ನೇನೂ ಇಲ್ಲ ವೀಕ್ಷಕರೇ. ಹಾಗಾಗಿ ಯಾರೇ ಇರ್ಬೋದು, ಯಾರೇ ಇದಾಗಿರ್ಬೋದು, ಯುವ ಪೀಳಿಗೆ, ಯುವ ಜನತೆಯೇ ಆಗಿರ್ಬೋದು, ಬರ್ತಿರುವಂಥ ಆಗಿರ್ಬೋದು, ಪ್ರಾಪಂಚಿಕವಾಗಿ ಪ್ರಪಂಚ ಅನ್ನೋದೇನಿದೆ ಅಲ್ಲಿ ವಾಸಿಸ್ತಾ ಇರುವಂತಹ ಇವರೇನಿದ್ದಾರೆ ಅಂತಹ ಒಂದು ಇದನ್ನು ನೋಡಿ ಇದಾಗ್ತಾ ಇರ್ಬೋದು ಹೊರತು. ಹಾಗಾಗಿ ಈ ಎಷ್ಟೋ ವಿಚಾರಗಳಲ್ಲಿ ತಳುಕು ಹಾಕ್ಕೊಂಡಿರೋದಿಲ್ಲ. ಅದೊಂದು ಮಟ್ಟಿಗೆ ನಾನು ಸುಮ್ಮನೆ ಆಗ್ತೀನಿ, ಕಾರಣಕ್ಕಾಗಿ ಸುಮ್ಮನೆ ಆಗ್ತೀನಿ ಹೊರತು ಅದರಲ್ಲಿ ನಾವು ಹೆಚ್ಚು ಪಟ್ಟಿಗೆ ಬಹುಪಾಲನ್ನು ನಾವು ನಮ್ಮ ಇದಕ್ಕೆ ತಕ್ಕಾಗಿಲ್ಲಲ್ಲ ಬಹುಪಾಲು. ಹಾಗಾಗಿ ನಾನಿಲ್ಲಿ ಯಾರ ಮೇಲೂ ಆಗ್ತಾಯಿಲ್ಲ ವೀಕ್ಷಕರೇ. ಯಾರ್ದೋ ಮೇಲೆ ಹಾಕ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋದು ಅದು ಇರುತ್ತೆ, ನಾನೇನು ಮಾಡ್ತಲ್ಲ. ಇರೋದನ್ನ ಸ್ವಲ್ಪ ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ಇನ್ನು ನನ್ನ ವಿಚಾರಗಳೇನಿದ್ರೆ ಪ್ರಶ್ನೆ ಮಾಡಿ ಅಂತ ಹೇಳ್ತೀನಿ. ಪ್ರಶ್ನೆ ಮಾಡಬೇಕು. ನೀವು ಪ್ರಶ್ನೆ ಮಾಡಿದ್ದವರು ಸಹ ನಾನೇ ಒಂದಷ್ಟು ಇದರಲ್ಲಿ ನಿಮಗೆ ನನ್ನ ವಿಚಾರಗಳನ್ನು ಸ್ವಲ್ಪ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಹಾಗಾಗಿ ನೀವು ಸಮೇತ ನೋಡ್ತಾ ಇದ್ದೀರಾ,
ನೀವು ಸಮೇತ ನನ್ನ ಜನ್ರೇಷನ್ ಆಗಿದ್ದರೆ ಹಿಂದೆಯಿಂದ ಸ್ವಲ್ಪ ನೋಡಿರ್ತೀರ, ಅಥವಾ ನಮ್ಮ ಹಿಂದಿನ ಜನ್ರೇಷನ್ ಆಗಿದ್ದರೂ ನನಗಿಂತ 2 ವರ್ಷ ದೊಡ್ಡವರು 5 ವರ್ಷ ದೊಡ್ಡವರಾಗಿದ್ದರು ಅವ್ರ ಹಿಂದಿನ ಕಾಲಾವಧಿ ನೋಡಿರ್ತಾರೆ ಹೆಂಗಿತ್ತು ಅಂತ. ಗೌಪ್ಯವಾಗಿತ್ತು, ಗೌಪ್ಯವಾಗಿ ಇರುವಂಥದ್ದು ನಾವು ಅಂದ್ಕೊಂಡಂಗೆ ಇಲ್ಲ. ಹಾಗಾಗಿ ಇಲ್ಲಿಂದ ಒಂದು ಉತ್ತಮ ರೀತಿಯಲ್ಲಿ ಪರಿವರ್ತನೆಗೊಳ್ಳಬೇಕು ಹೊರತು ಇಲ್ಲಿ ಇದು ಮಾಡುವಂಥದ್ದು ಏನೂ ಇಲ್ಲ. ಅಷ್ಟೊಂದು ಇದಕ್ಕೆ ಮಾಡಿಕೊಂಡು ನಾನಿಲ್ಲಿ ಯಾವುದೂ ಪ್ರಚೋದನೆಯನ್ನು ಕೊಡ್ತಲ್ಲ, ನಾನು ಯಾವ್ದ್ರ ಪರವಾಗೂ ಇಲ್ಲ. ನಿಮ್ಮ ಒಳಾಂತರಾಳದಲ್ಲಿ ಏನಿದೆ, ಯುವಜನತೆ ಆಗಿರ್ಬೋದು ಅಥವಾ ಈಗ ಯಾರೋ ಇರ್ಬೋದು ಏನೋ ನಮಗಂತೂ ಗೊತ್ತಿಲ್ಲ. ನಿಮ್ಮ ಒಳಾಂತರಾಳದಲ್ಲಿ ಏನಿದೆ ಅದು ಯಾವುದಕ್ಕೂ ನಮ್ಮ ಬೆಂಬಲ ಅಂತೂ, ನಾನಂತೂ ಯಾವುದ್ರ ಪರವಾಗಂತೂ ಇಲ್ಲ, ನಾನು ಯಾವ ವಿಚಾರವಾಗಂತೂ ಇಲ್ಲ. ಆದರೆ ಇದರಿಂದ ಅರ್ಥಕೊಳ್ಳುವಂಥದ್ದು ವಿಚಾರಗಳಿದೆ, ಅರ್ಥಕೊಳ್ಬೇಕು. ಪೇರೆಂಟ್ಸ್ಗಳಿಗೂ ಸಾಧ್ಯವಾದಷ್ಟು ನಾವು ಹೇಳುವಂಥದ್ದು ಕ್ರಿಯೆಗಳನ್ನ ಮಾಡ್ತಾಯಿರ್ತೀವಿ. ಇನ್ನು ಅವರವರ ವಿಚಾರಗಳಲ್ಲಿ ಪ್ರಪಂಚಕ್ಕೆ ಬಿಟ್ಟಿದ್ದು. ಪ್ರಪಂಚದಲ್ಲಿ ನಾವೇನೇ ಮಾಡಬೇಕಾದ್ರೂ ಆಗಬೇಕು, ತಮ್ಮನ್ನು ತಾನು ಬಲಿ ಕೊಡಬೇಕು ಅಂತಂತೆ. ಇಲ್ಲಿ ನನ್ನನ್ನು ನಾನು ಬಲಿ ಕೊಟ್ಟು ನಾನು ಇರುವಂಥದ್ದು. ಇಲ್ಲಿ ನಾನೇನು ಪ್ರಮೋಟ್ ಮಾಡೋಕ್ಕೆ ಬಂದಿದ್ದಲ್ಲ, ಇಲ್ಲಿ ಯಾರಿಗೂ ಇದು ಮಾಡೋಕ್ಕೆ ಬಂದಿದ್ದಲ್ಲ. ನಾನು ಇದ್ದರೂ ಇಲ್ದವರು ಇದೇ ಹೀಗೇನೆ. ಆಗ ನಾನು ಹುಟ್ಟಿರಬಾರ್ದು ಅಂತಲೇ ನನಗೆ ಅನಿಸ್ತಾ ಇರ್ತದೆ. ನಾನು ಹುಟ್ಟಬಾರ್ದಾಗಿದ್ದರೂ ಸ್ಥಿತಿಗತಿಗಳು ಏನು ಅಂತ ನನಗಂತೂ ಗೊತ್ತಿಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ಅನೇಕ ವಿಚಾರಗಳಿಗೆ ನನ್ನ ಬೆಂಬಲ ಇಲ್ಲ. ನಾನು ಯಾವುದಕ್ಕೂ ಬೆಂಬಲ ಕೊಡೋನು ಅಲ್ಲ. ನನ್ನ ಇದರಲ್ಲಿ ಯಾವುದೇ ರೀತಿಯಲ್ಲಿ ಅನೇಕ ವಿಚಾರಗಳಿಗೆ ಬೆಂಬಲ ಇಲ್ಲ ವೀಕ್ಷಕರೇ. ಹಾಗಾಗಿ ದೊಡ್ಡ ಮಟ್ಟಿಗೆ ಹೆಸರುಗಳು ತಳಕು ಹಾಕ್ಕೊಂಡಿದೆ, ಅದರಲ್ಲಿ ಏನೂ ಇಲ್ಲ. ಇಲ್ಲಾಂದರೆ ನಾನು ವಿಶ್ಲೇಷಣೆ ಕೊಡ್ತಿದ್ದೆ. ನಿಮ್ಗೆ ಸಿಕ್ಕಿರೋದಲ್ಲ ಜಸ್ಟ್ ಕ್ಲಿಪ್ಪಿಂಗ್ಸ್ ಅಷ್ಟೇ, ವಿಶ್ಲೇಷಣೆಗಳನ್ನ ನಾನು ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ವಿಶ್ಲೇಷಣೆಗಳು ಇಲ್ಲವೇ ಇಲ್ಲ. ಹಾಗಾಗಿ ಆ ವಿಶ್ಲೇಷಣೆಯಲ್ಲಿ ನಾನು ಇಲ್ಲ. ಇದರಲ್ಲಿ ಪೂರ್ಣಾತೀತ ನನಗೇನು ಅಂತ ವಿಚಾರಗಳು ನನಗೆ ಅರಿವಿಲ್ಲ ವೀಕ್ಷಕರೇ. ಆದರೆ ಹೆಸರುಗಳು ಏನಿದೆ ಅಥವಾ ಏನೋ ಒಂದು ದೊಡ್ಡ ಮಟ್ಟಿಗೆ ಅಥವಾ ಏನಿದೆ ಅದು ಅದರದ್ದೇ ಆದಂತಹ ಹಿನ್ನೆಲೆಗಳು, ಕಾರಣಗಳು ಇರಬಹುದಂತಹ ಸಾಧ್ಯತೆಗಳು, ಅದು ಪ್ರಪಂಚಾತೀತವಾಗಿ ವಿಚಾರಗಳದ್ದು. ನಮಗೆ ಅದರ ಬಗ್ಗೆ ಅರಿವಿಲ್ಲ. ನಮ್ಮದೇನಿದೆ ನಾವು ಅಷ್ಟು ಮಾತ್ರ ನಮ್ಮ ಇದರಲ್ಲಿ ಇರ್ತೀವಿ ಹೊರತು, ನಮ್ಮ ಒಂದು ಬೌಂಡ್ರಿ ಅಂದ್ಕೊಂಡಿರ್ತೇವೆ ಹೊರತು ಇನ್ನೆಲ್ಲನೂ ನಾವು ಇದರಲ್ಲಿಲ್ಲ ವೀಕ್ಷಕರೇ. ಹಾಗಾಗಿ ನಾನು ಯಾವುದೇ ವಿಚಾರಗಳಲ್ಲೂ ನನ್ನ ಬೆಂಬಲ ಇಲ್ಲ. ನಾನು ಯಾರಿಗೆ ಬೆಂಬಲ ಮಾಡಿಕೊಂಡು ನಾನು ಏನು ಇದು ಮಾಡೋದು ಯಾವುದ್ರಲ್ಲೂ ನಾನಿಲ್ಲ. ಹಾಗಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ.